ಏನಂದ್ರೆ ಇವಾಗ ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲಿಲಿ ಮಾತ್ರ ಅಲ್ಲ, ನಾವು ಮಾಡೋ ಉದ್ಯೋಗದಲ್ಲಿ ಇರುತ್ತೆ. ಯಾಕಂದ್ರೆ ನಾವೇನ್ ಫ್ಯಾಮಿಲಿಗೆ ತೋರ್ತೀವೋ ಇಂಟ್ರೆಸ್ಟ್, ಅದೇ ಇಂಟ್ರೆಸ್ಟ್ ನಾವ್ ಯಾವ ಉದ್ಯೋಗದಲ್ಲಿ ಇರ್ತೀವಿ ಅದ್ರಲ್ಲ ಆ ಕಮಿಟ್ಮೆಂಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನಾಳೆ ಏನಾಗುತ್ತೆ ಯಾರು ಗೊತ್ತು. ಅದೊಂದು ನನಗೆ ಯಾವಾಗಲೂ ಭಯ ಇತ್ತು. ಇದು ಹೇಳ್ತಾರೆ, ಇಲ್ಲ 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 100% ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು. ಇಲ್ಲ ಬೇಡ, ನಾನು ಹೆಂಗಾದ್ರೂ ಮಾಡ್ಲೇಬೇಕು, ಇದು ಮುಗಿಸ್ಬಿಟ್ಟೆ ಹೋಗ್ಬೇಕು, ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗ್ಬೇಕು. ಯಾಕಂದ್ರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್. ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ. ಉಪೇಂದ್ರ ತಿರ್ಗಾ ಕಾಂಬಿನೇಷನ್, ರಾಜ್ಬಿ ಶೆಟ್ಟಿ ಅವರು ಫಸ್ಟ್ ಟೈಮ್. ಬಟ್ ನಿಜವಾಗ ನನಗೆ ಹೇಳ್ಬೇಕಂದ್ರೆ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರ್ಬೇಕಂದ್ರೆ. ಬಟ್ ಎವ್ರಿಬಡಿ ವಾಸ್ ಎಮೋಷನಲಿ ಅಟ್ಯಾಚ್, ಅಭಿಮಾನಿಗಳಿಂದ ಹಿಡಿದು, ಪ್ರೊಡ್ಯೂಸರ್ ಇಂದ ಹಿಡಿದು, ಮೀಡಿಯಾ ಇರ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದ್ರೆ ಏನೋ ಮೀಡಿಯಾನ ಸೇರ್ಕೊಳ್ತೀವಿ, ಫ್ಯಾಮಿಲಿ ತರನೇ. ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾನ ಸೇರ್ಕೊಳ್ಳಿ, ಅವರು ಅಷ್ಟೇ ಎಲ್ಲಾರು. ನೋ ಬಡಿ ಆಸ್ ನಾ ಹೇಳೋವರೆಗೂ ಯಾರು ಹೇಳಿಲ್ಲ ಒಂದ್ ಮಾತುವೆ. ದಟ್ ಇಸ್ ದ ಲವ್ ಐ ಗಾಟ್ ಫ್ರಮ್ ದೆಮ್. ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ, ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಶಾಶ್ವತವಾಗಿರ್ಬೇಕು ಅಷ್ಟೇ. ದ ವೇ ದಟ್ ಡೇ, ಇವತ್ತು ಅವತ್ತು ಹೇಳಿದಾಗ ಆಯ್ತು ನಂಗೆ ಗೋಯಿಂಟ್ ಅಂಡರ್ಗೋ ಕೀಮೋ ಅಂದ ತಕ್ಷಣ ಇವತ್ತು ಚಿಕ್ಕ ಮಗು ತರ ಕುಂತ್ಕೊಂಡು ಹತ್ಬಿಟ್ರು. ಅರ್ಜುನ್ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕಾ? ಕ್ಯಾನ್ಸಲ್ ಮಾಡೋದು ಬೇಡ, ನಾನು ಹೇಳಿದೀನಿ ಡಾಕ್ಟರ್ ಹತ್ರ, ನೋ ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್. ಹಂಗಿದ್ರೆ ನಾನು ಕೀಮೋಗೆ ಒಪ್ಕೋತೀನಿ, ಇಲ್ಲಾಂದ್ರೆ ಪೋಸ್ಟ್ಪೋನ್ ದ ಕೀಮೋ. ಅವ್ರು ಡಾಕ್ಟರ್ ಇಲ್ಲ, ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ, ಮಾಡ್ಲೇಬೇಕು. ಅದಾದ್ಮೇಲೆ ಒಪ್ಕೊಂಡು ಅದೇನೋ ದೇವ್ರ ಆಶೀರ್ವಾದ, ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯ್ತು, ಅದು ಆಗಲಿಲ್ಲ. ಅಂಡ್ ಅದೇನೋ ದೇವ್ರ ಆಶೀರ್ವಾದ ಆಯ್ತು. ಎವ್ರಿಬಡಿ ಇಸ್ ಲವ್ ಅಂಡ್ ಅಫೆಕ್ಷನ್, ಪ್ರೇಯರ್ಸ್ ಇತ್ತು ಅಂತ ಕಾಣುತ್ತೆ. ಸ್ವಲ್ಪ ಸುಸ್ತಾಗ್ತಿತ್ತು, ಬಟ್ ಆದ್ರೂ ನಮ್ಮ ರವಿವರ್ಮ ಅವ್ರು ಇರ್ಬೋದು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು, ನಮ್ಮ ಇದೊಂದ್ಮೇಲೆ ನಮ್ಮ ಸತ್ಯ ಹೆಗಡೆ, ಉಪೇಂದ್ರ, ರಾಜ್ಬಿ ಶೆಟ್ಟಿ, ಎವ್ರಿಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಟು ಮೀ, ನೆಕ್ಸ್ಟ್ ಟು ಮೀ. ಆ ಸಪೋರ್ಟ್ ಇರ್ಬೋದು. ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು, ಅನುಶ್ರೀ ಅವರು, ದೆನ್ ವರುಣ್, ಚಿನಿ ಪ್ರಕಾಶ್ ಅವರು, ಎಲ್ಲರೂ ಅಷ್ಟೇ. ಅಲ್ಲಿ ಕಂಟೆಸ್ಟೆಂಟ್ಸ್ ಎವ್ರಿಬಡಿ, ಆಮೇಲೆ ಫ್ಯಾಮಿಲಿ ಅಫ್ಕೋರ್ಸ್, ಗೀತಾ ಮಕ್ಕಳು, ನಿವಿ, ನಿಶು, ಎವ್ರಿಬಡಿ ಸಪೋರ್ಟ್. ಆಮೇಲೆ ನನ್ನ ಫ್ರೆಂಡ್ಸ್ ಕುಮಾರ್ ಇಲ್ಲೇ ಇದಾರೆ, ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇರೋ ಜೊತೆಲಿ ಎಲ್ಲ ಇವತ್ತು ಒಬ್ಬರೇ ಬಂದಿದ್ದಾರೆ. ಅವರೆಲ್ಲರೂ ಸಪೋರ್ಟ್ ಇರ್ಬೋದು. ನನ್ನ ಫ್ರೆಂಡ್ ಶೇಖರ್ ಅಂಡ್ ವಿಜಯ್ ಅಂತ 45-50 ಇಯರ್ಸ್ ಇಂದ ಫ್ರೆಂಡ್ಸ್. ಅವರು ಪ್ರತಿ ಒಂದು ಹಂತದಲ್ಲಿ ನಮ್ಮ ಅವತ್ತು ಗೊತ್ತಾಗಿದ್ದರಿಂದ ನಾನು US ಹೋಗೋವರೆಗೂ ನನ್ನ ಜೊತೆಲೇ ಇದ್ರು. ಅವರು did not leave me and go. ಅದೆಲ್ಲ ಪ್ರೀತಿ ಮರೆಯಕ್ಕಾಗಲ್ಲ. And that was the power which brought me here. And after I went and came back, I think I'm blessed. I'm back. And ಇವತ್ತು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ. ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನ್ಸುತ್ತೆ. ಬಟ್ ನಿಜ ಡಾಕ್ಟರ್ ಥ್ಯಾಂಕ್ಸ್ ಹೇಳ್ಬೇಕು, ಮುರುಗೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲಿ ನಮ್ಮ ಡಾಕ್ಟರ್ VKS ಅವ್ರು ಇರ್ಬೋದು, ಇಲ್ಲ ಆಂಕಾಲಜಿಸ್ಟ್ ಎಲ್ಲಾರು, ದಿಲೀಪ್, ಮೈ ಸನ್ ಇಲ್ಲ, ಎವ್ರಿಬಡಿ, ನಿಜವಾಗ್ಲಿ ಎವ್ರಿಬಡಿ ಟುಕ್ ಕೇರ್ ಆಫ್ ಮೀ ವೆರಿ ವೆಲ್. ಕೀಮೋ ಕೊಟ್ಟವರು ಯಾರನ್ನೂ ಟ್ರಬಲ್ ಮಾಡಲಿಲ್ಲ. ಕೇಳಿದ್ರೆ ಪೇನ್ ಆಗುತ್ತೆ, ಇಲ್ಲ ಪೇನ್ ಇಲ್ಲ, ಸ್ವಲ್ಪ ಪೇನ್ ಆಗುತ್ತೆ, ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್. ಅದು ಹೆಂಗೋಯ್ತು ಹೆಂಗ್ ಬಂತು ಗೊತ್ತಿಲ್ಲ. ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ ವರ್ಗೂ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಓಡ್ತಾ ಇತ್ತು, ಹೋಯ್ತು, ತಿರ್ಗಾ ತಿರ್ಗಾ ವಾಪಸ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದ್ದೀನಿ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. 45 ಅದು 100% ನನಗೆ ತುಂಬಾ ಇಷ್ಟವಾದ ಸಿನಿಮಾ. ಯಾಕಂದ್ರೆ ಲಾಟ್ ಆಫ್ ಬಹಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾ. ನನಗೇನು ಇಷ್ಟ ಅಂದ್ರೆ ಪಿಕ್ಚರ್ ಸ್ಕೋರ್ ಮಾಡುತ್ತೆ, ಸಿನಿಮಾ ಸ್ಕೋರ್ ಮಾಡುತ್ತೆ. ಎಸ್ಪೆಷಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಕ್ಯಾರೆಕ್ಟರ್ ಇರ್ಬೋದು, ಇಬ್ರು ಎಲ್ಲ ಮೀಟ್ ಮಾಡಿದ್ರು ಒಂದು ಪ್ರೀತಿ ಇದೆ, ಅಹಂಕಾರ ಇರಲ್ಲ. ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನ್ಸುತ್ತೆ, ಬಟ್ ಅದ್ರ ಪ್ರೀತಿ ಜಾಸ್ತಿ ಇರುತ್ತೆ. ಬಟ್ ಬಹಳ ಖುಷಿ ಆಯ್ತು ವರ್ಕ್ ಮಾಡಿದ್ವಿ. ಬೇರೆ ತರ ಒಂದು ಇಟ್ ಟುಕ್ ಮಿ ಟು ಅನದರ್ ವರ್ಲ್ಡ್. ಇವಾಗ ನೀವೇನ್ ವಿಜುವಲ್ಸ್ ನೋಡ್ತಾ ಇದ್ದೀರಾ, ಏನ್ ವಿಜುವಲ್ಸ್ ನ ಪಿಕ್ಚರ್ ರಿಲೀಸ್ ಆದ್ಮೇಲೆ ನೋಡ್ತೀರಾ, ನಾನು ಹಂಗೆ ಕರ್ಕೊಂಡು ಹೋಯ್ತು. ನಾನು ನೋಡ್ದೇನೆ ಐ ವಾಸ್ ಇನ್ ಟು ದಟ್ ವರ್ಲ್ಡ್. ಎಸ್ಪೆಷಲಿ 45 ವರ್ಲ್ಡ್ ಇದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್. ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಅರ್ಜುನ್. ನಿಜವಾಗ್ಲೂ ನೀವು 100% ಇದನ್ನ ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕಳ್ಕೊತಿದ್ವು. ನಾಟ್ ಫಾರ್ ಜೋಕ್, ಯು ವಿಲ್ ಬಿ ಅ ವಂಡರ್ಫುಲ್ ಡೈರೆಕ್ಟರ್, ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಆಗ್ತೀರ ಅಂತ ನಾನು ಭರವಸೆ ಇದೆ ನನಗೆ. ಯಾಕಂದ್ರೆ ಉಪೇಂದ್ರ ಹೇಳಿದ್ದು ಒಂದ್ಸಲ ಮಾಡ್ತಿರ್ಬೇಕಾದ್ರೆ, ನಮ್ಮಲ್ಲೂ ಇದಾರೆ ಎಷ್ಟು ಜನ ಡೈರೆಕ್ಟರ್, ಶಂಕರ್ ತರ ಇದಾರೆ ನಮ್ಮವ್ರು. ಉಪೇಂದ್ರ ನಮಗೂ ಅಷ್ಟೇ. ಅವಾಗ ಅದಾದ್ಮೇಲೆ ನನಗೆ ಡೈರೆಕ್ಟರ್ ಮಾಡ್ಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ. ಯಾಕಂದ್ರೆ ಅವ್ರ ಸ್ಟೈಲ್ ಇರ್ಬೋದು, ಊಟ ಅಂದ್ರೆ ನೋಡಿದ್ರೆ ಊಟ ಮಾಡಲ್ಲ ಅವರು, ಎಲ್ಲ ಅನ್ನ ಸಾಂಬಾರ್ ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಪಾಯಸ ತರ ಕುಡಿದು ಬಿಡೋದು, ಅಷ್ಟು ಫಾಸ್ಟ್.
ನಾನೇ ಫಾಸ್ಟ್, ನನಗಿಂತ ಫಾಸ್ಟ್. ಅವಾಗ ನಾ 3 ಶಿಫ್ಟ್ ಮಾಡ್ತಿದ್ದೆ. ಬಟ್ ಲವ್ಲಿ ಲವ್ಲಿ ಬ್ರೈನ್, ಒಳ್ಳೆ ಬ್ರೈನ್, ಒಳ್ಳೆ ವರ್ಕಿಂಗ್ ಬ್ರೈನ್. ಹಸುವು ಯಾವಾಗ್ಲೂ ಅಷ್ಟೇ, ವಾಟ್ ಐ ಶುಡ್ ಡೂ, ನಾನು ಏನ್ ತೋರಿಸ್ಬೇಕು. ಒಂದು ವಿಭಿನ್ನವಾದ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಬಂದ ಉಪೇಂದ್ರ ಅನ್ನೋದು. ಇವತ್ತು ಯಾರೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು. ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ಅಂಡ್ ಆ ಫಿಲ್ಮ್ ನೋಡಿ ಎಷ್ಟು ಒಳ್ಳೆ ಹೆಸರು ತಂದ್ಕೊಡ್ತೀವಿ. ಹೇಳಿದ್ರಲ್ಲ ರೆಕಾರ್ಡ್ಗಳ ಇಂಥ ಮಾನಿಯರ್ಲ ಸೇರಿ ಮಾಡಿರೋ ಅಷ್ಟೇ. ನಾನೇನು ಮಾಡಿದೀನಿ, ಅವ್ರು ಹೇಳ್ದಂಗೆ ನಾ ಮಾಡಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಯಾಕೆ ಅವ್ರು ಹೇಳ್ದೆ ಹೋದ, ಅವ್ರು ಕ್ರಿಯೇಟ್ ಮಾಡಿದ್ರೆ ಐ ಕಾಂಟ್ ಕ್ರಿಯೇಟ್ ಮೈ ಸೆಲ್ಫ್, ಐ ಕಾಂಟ್ ಬಿ ಅನದರ್ ಪರ್ಸನ್, ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ. ಮನೇಲಿ ಹೆಂಗಿರ್ತು ಹಂಗಿರ್ತೀನಿ. ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡ್ಬೇಕಂದ್ರೆ ಒಬ್ಬ ಡೈರೆಕ್ಟರ್ ಅದನ್ನ ಸ್ಕೆಚ್ ಮಾಡಬೇಕು, ಅದಕ್ಕೆ ಒಂದು ಆಕಾರ ಕೊಡಬೇಕು, ಅದಕ್ಕೊಂದು ಮೇಕಪ್ ಕೊಡಬೇಕು. ಮೇಕಪ್ ನೋಡಿದ್ದಾರೆ, ಕಾಸ್ಟ್ಯೂಮ್ ನೋಡಿದ್ದಾರೆ, ಬಂದಾಗ ಲೈಟಿಂಗ್ ಮಾಡೋ ಕ್ಯಾಮ್ರಾಮನ್ ಇದ್ದಾರೆ. ಅದನ್ನ ಮಾಡಿ ಕರೆಕ್ಟಾಗಿ ಏನೋ ತುಂಬಾ ಸುಮಾರಾಗಿದೆ ಅದನ್ನ ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ. ಅದನ್ನ ಇನ್ನೂ ಎಂಬೋಸ್ ಮಾಡಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಅದರಲ್ಲಿ ಅರ್ಜುನ್ ಜಾರ್ಜ್ ಹೋಗಿ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಆರ್ ದೇರ್. ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್. ಇವತ್ತು ಅಷ್ಟೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಬಯಸ್ತೀನಿ ಅಂದ್ರೆ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ. ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ. ಇಟ್ ವಾಸ್ ವಂಡರ್ಫುಲ್. ರಮೇಶ್ ರೆಡ್ಡಿ, ಆಲ್ ದಿ ಬೆಸ್ಟ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯುಗಾದಿ ಹಬ್ಬದ ದಿವಸ ಟೀಸರ್ ರಿಲೀಸ್ ಮಾಡ್ತೀವಿ. ಇನ್ನೂ ಟ್ರೈಲರ್ ಇದೆ, ಸಾಂಗ್ಸ್ಗಳಿದೆ. ಐ ಥಿಂಕ್ ಯು ವಿಲ್ ವಂಡರ್ಫುಲ್ ಫಿಲ್ಮ್ ಅಂತ ಮತ್ತೆ ಭರವಸೆಯಿಂದ ಹೇಳಿದ್ದೀನಿ. ಥ್ಯಾಂಕ್ ಯು, ಓಪಿ.